ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ಕೊಳಿಗೆ ಹೋತನು ಗೋಕಾಕ್ನಾಗ ಅದನ್ನು ಈಗ ಹಾಸ್ಪಿಟ್ಲಾಗ ಊಟ ತೊಗೊಂಬರಕ್ಕೆ ಎಲ್ಲ ರೆಡಿ ಮಾಡಿಟ್ಟ ಅಂತ ಹೇಳವ. ಯಾಕೆ ಇವಾಗೆಲ್ಲ ಊಟ ಮಧ್ಯಾಹ್ನ ಬೇಕಂತ ತೊಗೊಂಬರಕ್ಕೆ ಈಗ ಕೊಳಿಗೆ ಹೋತನು. ನೋಡು ಅಲ್ಲಿ ರಿಕ್ಷಾ ಇರ್ತಾವಂತ ನೋಡೋ ಬರ್ತೈತಿ. ನಿನ್ನಿಂದ ಹಾಸ್ಪಿಟಲ್ದಾಗ ಇಟ್ಟು ಕಾಮಿಡಿ ಆಗೈತಿ. ಆಕೆ ಅಳತಾಳು ಮತ್ತು ನನ್ನ ಮಗ ಗಪ್ಪ ಮಕ್ಕೋ ಆತನು. ಅವ ಗಪ್ಪ ಮಕ್ಕೋಬೇಕಂತ ಕರೆ ಆಕಿ ಬಿಡ್ಬೇಕಲ್ಲ. ಆಕೆ ಫುಲ್ ಚೀರಾಡತ್ತಾಳು. ಆ ಚೀರಾಡೋದಕ್ಕೆ ಇವು ಅಳತಾನು. ಆಕೆ ಎಬ್ಸಾಕಿ ಇವನು ಅವ ಸೈಲೆಂಟ್ ಅದಾನು. ಈಗ ಫುಲ್ ಒದರಾಡತ್ತಾಳು. ಇಬ್ಬರು ಮಸ್ತ್ ಕೂಡಿದಾರೆ ಒಂದೇ ರೂಮ್ದಾಗ. ಇಬ್ಬರು ಮನುಷ್ಯರು. ಅವ ಮಕ್ಕೋತಂಗಪ್ರು ಅನ್ನಕ ಇಲ್ಲ ಈಕಿ ಇಲ್ಲ ನಾ ಒದರ್ತಾನೆ ಅನ್ನಕ್ಕೆ. ಇಬ್ಬರು ಮಸ್ತ್ ಕೂಡಿದಾರೆ. ಈಗ ನಾನು ಇಲ್ಲಿಂದ ಈಗ ನಾಲ್ಕಕ್ಕೆ ಹೋಗ್ತಾನು. ಅಂತ ಸ್ವಲ್ಪ ಒಂದು 2 ಜೆರಾಕ್ಸ್ ಹೊಡ್ಕೋದಾವು ಇವ್ರಿಗೆ ಕೊಡೋಕೆ. ಹತ್ತಿಂದ ನೋಡಿ ಇವ್ರಿಗೆ ಟ್ರ್ಯಾಕ್ಸ್ ಯಾವುದೋ ಆಯ್ತು ಬರ್ತೈತಿ. ನಾವು ಬಂದು ಕುಂತ ಒಂದು ತಾಸಾತು. ಒಂದು ಗಾಡಿ ಇಲ್ಲ. ಕೈಯಾಗ ಬೈಕ್ ಇರ್ರಿಕ ನಮಗೆ ಒಟ್ಟು ಕೆಲಸ ಓಡಾಡೋದು. ನಮಗೆ ಒಟ್ಟೆ ಓಡಾಕಾಗೋದು. ಇಲ್ಲಿ ಒಂದು ಟ್ರ್ಯಾಕ್ಸ್ ಇಲ್ಲ ಏನಿಲ್ಲ. ಅವನು ಕೊಳಿ ಕ್ರಾಸ್ ಇಲ್ಲ. ಕೊಳಿ ಒಂದು ತಾಸಾದ ಒಂದು ಗಾಡಿ ಅಂತ ಇದನ್ನೇ ಆಗ್ಬಾರ್ದು. ಗಾಡಿದಾರ ನಾವು ನೆತ್ತಾಗರ್ತೈತಿ. ಗಾಡಿದಾರ್ದು ನಿಂತದ. ನಾವೇನಾದ್ರು ಬೈಕ್ ಮಾಡೋದಪ್ಪ ಅವಾಗ ಒಂದ್ರ ಮೇಲೆ ಗಾಡಿಗಳು ಇರ್ತಾವೆ. ಅವ್ನು ಬಂದ ಒಂದು ತಾಸು ಆಯ್ತು. ಇನ್ನೂ ಮಟ್ಟ ಒಂದು ಗಾಡಿ ಬರ್ಬಾರ್ದು. ಯಾವಾಗ ಹೋಗೋದು, ಯಾವಾಗ ಊಟ ತೊಗೊಂಬರೋದು. ಒಂದು ತಾಸು ಆದಮೇಲೆ ಈಗ ಗಾಡಿ ಬಂತು. ಈಗ ಬಣ್ಣ ಕೊಳಿಗೆ ಒಂದು ದೊಡ್ಡ ಗಾಡಿ ಒಂದು ಪ್ರಾಬ್ಲಮ್ ಐತಿ. ಬೈಕ್ನ ನಾಡ್ದರೆ ಹೋಗಿ ತೊಗೊಂಬರಾಕಬೇಕು. ಇಲ್ಲಾಂದ್ರೆ ಇಲ್ಲಿ ಅಟೋ ಡೈಲಿ ಹಿಂಗೆ ಅಡ್ಡಾಡೋಕ್ಕಾಗೋಲ್ಲ. ದೊಡ್ಡ ಪ್ರಾಬ್ಲಮ್ ಐತಿ. ಈಗ ಟೈಮ್ ಆಗೈತಿ 4:15. ಏನೂ ಊಟ ಇಲ್ಲ ಏನಿಲ್ಲ. ಹಿಂಗೆ ಹಾಸ್ಪಿಟಲ್ ಅಂತ ಬಂತು. ಹಿಂಗೆ ಆಕೈತಿ ಬರೀ ಊಟ ಕರೆಕ್ಟ್ ಟೈಮ್ಗೆ ಆಗೋಲ್ಲ. ಅವ್ರು ಬರತ್ತಾರೋ ನೋಡೋಕೆ. ಅದಕ್ಕೆ ಮತ್ತು ನಾವು ಎಲ್ಲಿ ಊಟ ಮಾಡ್ಕೊಳ್ಕೊಂಡೋದು ಹಿಂಗಾಗಿ ಒಟ್ಟು ಊಟ ಇಲ್ಲ. ಅದಕ್ಕೆ ಈಗ ತೆಳಗೆ ಬಂದನು ಸ್ವಲ್ಪ ಏನಾರು ತಿಂದು ಹೋಗ್ಬೇಕಂತ.